ಓಪನ್ ಕ್ವೆಶ್ಚನ್, ಆ್ಯಸ್ ಎನ್ ಆರ್ಟಿಸ್ಟ್ ಆಗಿ ಏನು ದುಡಿಬೋದು ಅಂತ ಇವತ್ತಿನ ಒಂದು ಪ್ರಪಂಚದಲ್ಲಿ ಆ್ಯಸ್ ಅನ್ ಆರ್ಟಿಸ್ಟ್ ಏನು ದುಡಿಬೋದು? ಸರ್, ಇದರಲ್ಲಿ ಏನು ಗೊತ್ತಾ ಅಂದರೆ, ಆರ್ಟಿಸ್ಟ್ ಆಗಿ ದುಡಿಬೇಕು ಅಥವಾ ಆ ಥರ ಹೋಪ್ ಇಟ್ಕೊಂಡಂತೂ ಈ ಫೀಲ್ಡಿಗೆ ಬರಬಾರ್ದು ಒಂದು. ಸೊ ನಮಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಂತಂದರೆ ನಾವು ಡೆಡಿಕೇಟ್ ಆಗಿ ಇದು ಟುವರ್ಡ್ಸ್ ಇದಕ್ಕೆ ನಾವು ವರ್ಕ್ ಮಾಡ್ಕೊಂಡು ಹೋಗ್ತೀವಿ ಅಥವಾ ವರ್ಕ್ ಮಾಡ್ಕೊಂಡು ನಾವು ಹೋದಾಗ ಏನಾಗುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ರಿಸಲ್ಟ್ ಬರ್ತಾ ಹೋಗುತ್ತೆ ಒಂದು. ಸೊ ಇದರಲ್ಲಿ ನಮಗೆ ಈ ಫೈನ್ ಆರ್ಟ್ಸ್ ಓದೋದ್ರಿಂದ ನಮಗೆ ಯಾವ್ಯಾವ ಫೀಲ್ಡಲ್ಲಿ ವರ್ಕ್ ಮಾಡೋದಂತ ನಾನು ಹೇಳ್ತೀನಿ ಬೇಕಿದ್ರೆ ನಿಮಗೆ. ಅಂದರೆ ಇದರಲ್ಲಿ ಒಂದು 6 ಸಬ್ಜೆಕ್ಟ್ ಬರುತ್ತೆ, 5 ಸಬ್ಜೆಕ್ಟ್: ಸ್ಕಲ್ಪ್ಚರ್, ಮತ್ತು ಗ್ರಾಫಿಕ್, ಪೇಂಟಿಂಗ್, ಫೋಟೋಗ್ರಫಿ ಆ್ಯಂಡ್ ಫೋಟೋ ಜರ್ನಲಿಸಮ್, ಮತ್ತು ಇನ್ನೊಂದು ಅಪ್ಲೈಡ್ ಆರ್ಟ್ ಅಂತ. ಅಪ್ಲೈಡ್ ಆರ್ಟಲ್ಲಿ ಕೆಲಸ ಮಾಡಿದವರು ಮೀಡಿಯಾದಲ್ಲಿ ವರ್ಕ್ ಮಾಡ್ಬೋದು. ಮತ್ತು ಈ ಫೋಟೋಗ್ರಫಿ ಫೋಟೋ ಜರ್ನಲಿಸಮಲ್ಲಿ ಮಾಡಿದವರು ಅವರು ಅಗೇನ್ ಮೀಡಿಯಾದಲ್ಲಿ ವರ್ಕ್ ಮಾಡ್ಬೋದು. ಓಕೆ. ಮತ್ತು ಪೇಂಟಿಂಗಲ್ಲಿ ಪೇಂಟಿಂಗ್ ಮತ್ತು ಗ್ರಾಫಿಕಲ್ಲಿ ವರ್ಕ್ ಮಾಡಿದವರು, ಮತ್ತು ಸ್ಕಲ್ಪ್ಚರ್ ಇಂಡಿವಿಜುವಲಾಗಿ ಅವ್ರವ್ರ ವರ್ಕನ್ನು ಮಾಡ್ಕೊಂಡು ಹೋಗ್ಬೋದು ಆ್ಯಸ್ ಎ ಸ್ಕಲ್ಪ್ಚರಿಸ್ಟ್ ಆಗಿ, ಗ್ರಾಫಿಕ್ ಆರ್ಟಿಸ್ಟ್ ಆಗಿ, ಮತ್ತು ಈ ಕಡೆ ಪೇಂಟರ್ ಆಗಿ, ಆರ್ಟಿಸ್ಟ್ ಆಗಿ ಕಾಂಟೆಂಪ್ರರಿಲಿ ವರ್ಕ್ ಮಾಡ್ಕೊಂಡು ಹೋಗ್ಬೋದು ಈಗಿನ ಸಮಕಾಲೀನ ಕಲೆಯಲ್ಲಿ. ಅದರಲ್ಲಿ ಈ ಏನೋ ಈ ಮೂವಿಗಳಲ್ಲೆಲ್ಲ ಆರ್ಟ್ ಡೈರೆಕ್ಷನ್ ಅಂತ ಒಂದು ಕ್ಯಾಟಗರಿ ಇದೆ, ಅಲ್ಲಿ ವರ್ಕ್ ಮಾಡ್ಬೋದು. ಸೊ ಈ ಥರ ತುಂಬ ಆಪರ್ಚುನಿಟೀಸ್ ಇದೆ ಸರ್. ನಿಮ್ಮ ಪೇಂಟ್ಗಳನ್ನ ನಾನು ನೋಡಿದಾಗ UX ಡಿಸೈನರ್ ಆಗಿ, ಸಾರಿ ಟು ಇಂಟರಪ್ಟ್ ಯು ಸರ್, UX ಡಿಸೈನರ್ ಅದು ತುಂಬಾ ಡಿಮ್ಯಾಂಡಿಂಗ್ ಜಾಬ್ ಇವಾಗ ಆ್ಯಕ್ಚುಲಿ. ಯೂಸರ್ ಎಕ್ಸ್ಪೀರಿಯನ್ಸ್ ಡಿಸೈನರ್. ಯಾಕಂದರೆ ಈ ಮೊಬೈಲ್ ಡಿವೈಸ್ಗೆಲ್ಲ ನಾವು ಆ್ಯಪನ್ನು ನೋಡ್ತಾ ಇದೀವಲ್ಲ, ಅದನ್ನೆಲ್ಲ ಈ ಫೈನ್ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರು ಆರಾಮಾಗಿ ಅದರಲ್ಲಿ ತೊಡಗಿಸ್ಕೋಬೋದು ಆ್ಯಕ್ಚುಲಿ. ಓಕೆ. ಯಾಕಂದರೆ ಅದು ಹೊರಗಡೆ ತುಂಬ ಡಿಮ್ಯಾಂಡಿಂಗ್ ಜಾಬ್ ಆ್ಯಕ್ಚುಲಿ. ನೀವು ಸುಮ್ಮನೆ ಸರ್ಚ್ ಮಾಡಿದ್ರೆ US UK ಅಲ್ಲೆಲ್ಲ ತುಂಬ ಒಳ್ಳೆ ಪ್ಯಾಕೇಜಿಂಗ್ ಕೊಡುವಂಥ ಜಾಬ್ಗಳಿವೆಲ್ಲ. ನಿಮ್ಮ ಪೇಂಟಿಂಗ್ಸ್ಗಳನ್ನ ನಾನು ನೋಡಿದಾಗ, ಕೆಲವು ಪೇಂಟಿಂಗ್ಸು ಫೋರಮಲ್ಲಿ ನೋಡಿದಾಗ, ಕೆಲವು ಇನ್ನೂ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡಿದಾಗ ಒಂದು ಪೇಂಟಿಂಗಿಗೆ. ಸೊ ಇಷ್ಟು ಬೆಲೆ ಇದೆ ಅಂತ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ದ ವೇ ನಾವು ಯಾವ ಥರ ಸಬ್ಜೆಕ್ಟನ್ನು ನಾವು ತೊಗೊಳ್ತೀವಿ, ಯಾವ ಥರ ಸಬ್ಜೆಕ್ಟ್ ಮೇಲೆ ನಾವು ವರ್ಕ್ ಮಾಡ್ತೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ವರ್ಕ್ ಮಾಡೋದ್ರಿಂದ ನಾವು ನೋಡ್ಕೋಬೇಕು ನಮ್ಮನ್ನು ನಾವು. ಅಂದರೆ ನಾವು ಎಲ್ಲಿ ನಿಂತ್ಕೊಳ್ತೀವಿ ಕಾಂಟೆಂಪ್ರರಿ ಆರ್ಟಲ್ಲಿ, ನಮ್ಮ ವರ್ಕು ನಾನು ಮಾಡ್ತಿರೋದು ಸರಿ ಇದೆಯಾ ಇಲ್ವಾ, ಅಥವಾ ನನ್ನ ವರ್ಕನ್ನು ನಾವು ನನ್ನ ವರ್ಕು ಎಲ್ಲರಿಗೂ ಇಷ್ಟ ಆಗಬೇಕಂತೂ ಇಲ್ಲ ಆ್ಯಕ್ಚುಲಿ. ಈಗ ಔಟ್ ಆಫ್ 10 ಪೀಪಲಲ್ಲಿ ನನಗೆ ಒಂದು 5 ಜನನೋ 6 ಜನನೋ ಅಥವಾ 2 ಜನಕ್ಕೂ ರೀಚ್ ಆದರೂ ಸಾಕು, ನನಗೆ ನಾನು ಅಂದ್ಕೊಂಡಿದ್ದ ಥಾಟನ್ನು ಅವ್ರು ಅನುಭವಿಸಿದ್ರಲ್ಲ ಅನ್ನೋ ಒಂದು ಉದ್ದೇಶ ಇರುತ್ತೆ ಅಷ್ಟೇ. ಸೊ ಹಾಗಾಗಿ ಈಗ ನಮಗೆ ಏನು ಸಬ್ಜೆಕ್ಟ್ ಬರುತ್ತೆ, ನಮ್ಮ ಸರೌಂಡಿಂಗ್ ಏನು ನಡೀತಿದೆ ಅದನ್ನೇ ಪೋರ್ಟ್ರೇ ಮಾಡ್ತಾ ಹೋಗ್ಬೋದು. ಅದನ್ನೇ ಪೋರ್ಟ್ರೇ ಮಾಡ್ತಾ ಹೋಗ್ತಾ ಇದ್ದೀನಿ ಕೂಡ ನಾನು. ಎಷ್ಟು ಖುಷಿ ಆಗುತ್ತೆ ನೀವು ಬಂದಿರೋ ದಾರಿ ಒಂದ್ಸಲಿ ಹಿಂದೆ ತಿರುಗಿ ನೋಡಿದ್ರೆ. ಸರ್, ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅದು ಸ್ಟ್ರಗಲ್ ಅಂತ ನಾನು ಪೋರ್ಟ್ರೇ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಆ್ಯಕ್ಚುಲಿ. ನಾವು ಒಬ್ಬ ಆರ್ಟಿಸ್ಟು ಅವನು ಎಷ್ಟು ಪೇನಲ್ಲಿ ಇರ್ತಾನೆ, ಎಷ್ಟು ಪೇನ್ ತಿಂದಿರ್ತಾನೆ, ಅಷ್ಟೇ ಎಫೆಕ್ಟಿವ್ ಆಗಿ ಬರುತ್ತೆ ವರ್ಕ್ ಅವನು. ಅದು ನಾನು ಅಂದ್ಕೊಂಡಿರೋದು, ನಾನು ಕಂಡ್ಕೊಂಡಿರೋದು. ಸೊ ಹಾಗಾಗಿ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ನನಗೆ ಏನೋ ಪ್ರಾಬ್ಲಮ್ಸ್ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಆ್ಯಕ್ಚುಲಿ. ಆ ಪ್ರಾಬ್ಲಮ್ಸನ್ನು ನೀವು ಪಾಸಿಟಿವ್ ಆಗಿ ಹೆಂಗೆ ಟರ್ನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಬ್ಲಮ್ನ ನಾವು ಅಯ್ಯೋ ಇಷ್ಟೊಂದು ಪ್ರಾಬ್ಲಮ್ ಆಗೋಯ್ತಾ ಲೈಫು, ಅಥವಾ ಏನೋ ಇಷ್ಟು ಕಷ್ಟಪಟ್ಟು ಓದಬೇಕಾ ಅನ್ನೋದು ಕಷ್ಟ ಅಂದ್ಕೊಳ್ಳೇಬಾರ್ದು ಆ್ಯಕ್ಚುಲಿ. ಇಫ್ ಯು ಆರ್ ಹ್ಯಾಪಿ ವಿತ್ ಯುವರ್ ನೀವು ಏನು ಅಂದ್ಕೊಂಡು ನೀವು ಅದನ್ನು ಓದೋಕ್ಕೆ ಬಂದಿದ್ದೀರಾ, ಅಥವಾ ನಿಮಗೆ ಏನು ಮಾಡ್ಬೇಕನ್ಸುತ್ತೆ, ನೀವು ಏನು ಖುಷಿಯಾಗಿ ವರ್ಕ್ ಮಾಡ್ತೀರಾ, ಅದು ಕಷ್ಟನೇ ಅನ್ಸಲ್ಲ. ಅವಾಗ ಇಷ್ಟಪಟ್ಟು ಮಾಡಿದಾಗ ಕಷ್ಟ ಆಗಲ್ಲ. ಸೊ ಹಾಗಾಗಿ ನಾವೊಂದ್ಸಲ ಯೋಚನೆ ಮಾಡಿ ನೋಡಿದಾಗ ಆರ್ಟಿಸ್ಟ್ ಮೈಂಡ್ನ ಅರ್ಥ ಮಾಡ್ಕೊಳೋದು ಅಷ್ಟು ಈಸಿ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ, ಹೌ ಮಚ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಡ್ರೀಮ್ ಅಂತ. ಒಬ್ಬ ಆರ್ಟಿಸ್ಟ್ಗಾಗ್ಬೋದು ಅಥವಾ ಬೇರೆ ವ್ಯಕ್ತಿಗಳಿಗಾಗ್ಬೋದು. ನಿಮ್ಮ ಒಂದು ಪೇಂಟಿಂಗ್ ನೋಡಿದೆ, ಐ ಹ್ಯಾವ್ ಅ ಡ್ರೀಮ್ ಅನ್ನೋ ಪೇಂಟಿಂಗ್ ಹೋಲಿಕೆ ಮಾಡಿದಾಗ ಒಬ್ಬ ವ್ಯಕ್ತಿ ಕನಸನ್ನು ಕಾಣೋದು ಎಷ್ಟು ಮುಖ್ಯ ಅಂತ. ಕನಸು ಇಲ್ಲದೆ ಇದ್ದರೆ ಲೈಫೇ ಇಲ್ಲ ಅಂತ ನನಗನ್ಸುತ್ತೆ. ಅಂದರೆ ಕನಸು, ಯಾಕಂದರೆ ಈಗ ನಾವು ಏನೋ ಅಂದ್ಕೊಳ್ತಾ ಇರ್ತೀವಿ, ಏನೋ ಒಂದು ಆಸೆ ಇಟ್ಕೊಂಡು ಟುವರ್ಡ್ಸ್ ಅದಕ್ಕೆ ವರ್ಕ್ ಮಾಡ್ತಾ ಇರ್ತೀವಿ. ಅದು ಈಡೇರಿದಾಗ ಏನಾಗುತ್ತೆ, ಅಲ್ಲಿಗೆ ಸ್ಟಾಪ್ ಆಗಬಾರ್ದು ಕನಸು, ಮತ್ತೆ ಇನ್ನೊಂದೇನೋ ಹುಟ್ಕೊಳ್ಳುತ್ತೆ ಟುವರ್ಡ್ಸ್ ಅದಕ್ಕೇನು ವರ್ಕ್ ಮಾಡಬೇಕು ನಾವು ಮಾಡ್ತಾನೆ ಇರಬೇಕು. ಹಾಗೆ ಇಟ್ಸ್ ಅ ನೆವರ್ ಎಂಡಿಂಗ್ ಆ್ಯಕ್ಚುಲಿ. ಏನೋ
ಮನುಷ್ಯ ಆದವನು ಕನಸು ಕಾಣ್ತಾನೆ ಇರಬೇಕು. ಆ ಕನಸಲ್ಲಿ ಅವರು ಈಡೇರಿಸ್ಕೊಂಡು ಮತ್ತೆ ಇನ್ನೊಂದು ಕನಸು ಕಾಣ್ತಾ ಹೋಗ್ಬೇಕು. ಅವಾಗಲೇ ಪರಿಪೂರ್ಣ ಅಂದರೆ ಒಂದು ಒಂದು ಪೂರ್ಣತೆ ಒಂದು ಕಾಣಕ್ಕೆ ಒಂದು ಇದಾಗುತ್ತೆ ಅಂತ. ಅಂದರೆ ಒಂದು ಡೆಸ್ಟಿನೇಷನ್ ಅನ್ಕೊಳ್ಳಿ. ಒಂದು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಂದ ಈ ಜಾಗಕ್ಕೆ ಹೋಗಬೇಕು ಅಂತ ಇರುತ್ತೆ. ಅಲ್ಲಿ ರೀಚ್ ಆದಮೇಲೆ ಅದು ಎಂಡ್ ಆಗಬಾರ್ದು ಆ್ಯಕ್ಚುಲಿ. ಅಲ್ಲಿಂದ ಇನ್ನೇನೋ ಒಂದು ಕಾಯ್ದಿದೆ ಅಂತ ಮತ್ತೆ ನಾವು ಅದನ್ನು ನಮಗೆ ನಾವೇ ಒಂದು ಡೆಸ್ಟಿನ ಹಾಕೋಬೇಕು ಅಥವಾ ಹುಟ್ಟುಕೋಬೇಕು ಮನಸ್ಸಲ್ಲಿ. ಅದೇ ಒಂದು ಡ್ರೀಮು. ಸೊ ಈಗ ಕೆಲವೊಂದಿಷ್ಟು ನನಗೂ ಡ್ರೀಮ್ಸ್ ಇದೆ. ನಂದು ಒಂದಿಷ್ಟು ಗ್ಯಾಲರಿಗಳ ಲಿಸ್ಟ್ ಇದೆ. ಈ ಥರ ಗ್ಯಾಲರಿಗಳಲ್ಲಿ ನನ್ನ ವರ್ಕ್ ಡಿಸ್ಪ್ಲೇ ಆಗ್ಬೇಕನ್ನೋ ಒಂದು ಆಸೆ ಇದೆ. ಡೆಫಿನೆಟ್ಲಿ ಎಸ್ ಟುವರ್ಡ್ಸ್ ನಾನು ಅದಕ್ಕೆ ವರ್ಕ್ ಮಾಡ್ತಾ ಇದ್ದೀನಿ ಕೂಡ. ಅದು ನನ್ನ ಡ್ರೀಮು. ಅದಾದಮೇಲೆ ಇನ್ಯಾವುದೋ ಒಂದು ನನಗೆ ಇನ್ನೇನೋ ಹುಟ್ಕೊಳ್ಳುತ್ತೆ ತಲೆಯಲ್ಲಿ. ಹಾಗೆಯೇ ಸಕ್ಸಸ್ ಅನ್ನೋದು ಹಾಗೆ, ಸಕ್ಸಸ್ಸು ಮತ್ತು ಡ್ರೀಮು ಎರಡೂ ಒಂದು ರೈಲ್ವೆ ಟ್ರ್ಯಾಕ್ ಅನ್ಕೋಬಹುದು ಆ್ಯಕ್ಚುಲಿ. ಡ್ರೀಮ್ ಕಾಣ್ತಾನೆ ಇರಬೇಕು, ಸಕ್ಸಸ್ಸನ್ನು ಒಂದು ಎಂಡ್ ಮಾಡ್ತಾ ಮತ್ತೆ ಇನ್ನೊಂದು ಏನೋ ಒಂದು ಟಾರ್ಗೆಟ್ ಇಟ್ಕೋಬೇಕು, ಅಲ್ಲಿ ವರ್ಕ್ ಮಾಡಬೇಕು ಟುವರ್ಡ್ಸ್. ಅದೇ ಜೀವನ ಅಲ್ಲ? ಹೌದು ಹೌದು ಹೌದು. ಸೊ ಹಂಗಿದ್ದಾಗ ಏನಾಗುತ್ತೆ, ನಮಗೆ ಲೈಫು ಬೋರ್ ಆಗಲ್ಲ. ಒಂದು ಎಂಗೇಜ್ಮೆಂಟ್ ಅಂತ ಇರುತ್ತೆ ಟುವರ್ಡ್ಸ್ ನಮ್ಮ ವರ್ಕ್ ಜೊತೆಗೆ, ಅದು ಇಷ್ಟ ಆಗಿರೋ ವರ್ಕ್ ಜೊತೆಗೆ. ಹಾಗೆ ಆಮೇಲೆ ನೀವು ದುಬೈಗೆಲ್ಲ ಹೋಗಿದ್ದೀರಾ, ಸೌದಿ ಅರೇಬಿಯಾಗೆ ಹೋಗಿದ್ದೀರಾ, ಅರಬ್ ಕಂಟ್ರೀಸ್ ಆಲ್ಮೋಸ್ಟ್ ನೀವೆಲ್ಲ ಕವರ್ ಮಾಡಿದ್ದೀರಾ. ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್, ಅಲ್ಲಿನ ಜನ ಒಂದು ಚಿತ್ರಕಲೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ, ಆಮೇಲೆ ಎಷ್ಟು ಬೆಲೆಯನ್ನು ಕೊಟ್ಟು ನಮ್ಮನ್ನೆಲ್ಲ ಅಥವಾ ಯಾವುದೇ ಒಬ್ಬ ಆರ್ಟಿಸ್ಟ್ನಲ್ಲಿ ಟ್ರೀಟ್ ಮಾಡ್ತಾರೆ ಅಂತ ನಿಮಗೆ ಫೀಲ್ ಆಯಿತು? ಸೊ ನನಗೆ ಎಸ್ಪೆಷಲಿ ಈ ಅರಬ್ ಕಂಟ್ರೀಸ್ ಏನು ಬರುತ್ತೆ ಅಲ್ಲೆಲ್ಲ ಯೂಶಲಿ ಏನಾಗುತ್ತೆ ಅಂದರೆ ಈ ನ್ಯೂಡ್ ಪೇಂಟಿಂಗ್ಸ್ ಎಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಓಕೆ, ಎರೋಟಿಕ್ ವರ್ಕ್ಸ್ಗಳೆಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅಲ್ಲೆಲ್ಲ ಹೇಗಂದರೆ ಪ್ರಾಣಿಗಳನ್ನ ತುಂಬ ಇಷ್ಟಪಡ್ತಾರೆ ಅವರು. ಓಕೆ, ಪ್ರಾಣಿಗಳನ್ನ ಮತ್ತು ಏನಾದರೂ ಈಗ ಕಾನ್ಸೆಪ್ಟ್ ವೈಸ್ ಏನಾದರೂ ವರ್ಕ್ಗಳಿತ್ತು ಅಂತಂದರೆ ಆ ಥರದನ್ನು ಲೈಕ್ ಮಾಡ್ತಾರೆ. ಮತ್ತು ಅಬ್ಸ್ಟ್ರಾಕ್ಟ್ ತುಂಬ ಇಷ್ಟಪಡ್ತಾರೆ. ಸೊ ನಾನು ಅಲ್ಲಿ ಹೋದಾಗ ನನಗನ್ಸಿದ್ದು ಇಷ್ಟೇ, ನನ್ನ ವರ್ಕು ನನಗೇ ಆದಂಥ ಒಂದು ಕ್ಲೈಂಟ್ ಲಿಸ್ಟ್ ಇದೆ. ಇವನ್ ಅಬುಧಾಬಿ ಆಯಿತು, ಮತ್ತು ದುಬೈ, ಶಾರ್ಜಾ, ಇಲ್ಲೆಲ್ಲ ವರ್ಕ್ಗಳು ಮೂವ್ ಆಗ್ತವೆ. ಬಟ್ ನನಗೆ ನನ್ನ ವರ್ಕ್ ಟೇಸ್ಟ್ ಇರೋಂಥ ಒಂದಿಷ್ಟು ಕ್ಲೈಂಟ್ಗಳಿದ್ದಾರೆ. ಸೊ ನಾನು ಬೇರೆ ವರ್ಕ್ ನೋಡಿದಾಗ ಏನಾಗ್ಬಿಟ್ಟಿದೆ ಅಂತಂದರೆ, ಇವಾಗಿನ ಸಮಕಾಲೀನ ಕಲೆಯಲ್ಲಿ ಈ ಫಿಗರೇಟಿವ್ ವರ್ಕ್ ಅನ್ನೋದು ಮಿಸ್ ಆಗ್ತಾ ಇದೆ ಆ್ಯಕ್ಚುಲಿ. ಓಕೆ, ತುಂಬ ಜನ ಅಬ್ಸ್ಟ್ರಾಕ್ಟಿಗೆ ಒಲವು ತೋರಿಸ್ತಾರೆ ಹೊರತು ಈ ಫಿಗರೇಟಿವ್ ವರ್ಕಿಗೆ ಜಾಸ್ತಿ ಅಷ್ಟು ಇದನ್ನ ಮಾಡ್ತಾ ಇಲ್ಲ. ಅಂದರೆ ಆ್ಯಸ್ ಪರ್ ಮೈ ನಾಲೆಜ್ ಗೊತ್ತಿಲ್ಲ ಹೊರಗಡೆ ಏನು ಎತ್ತ ಅಂತ. ಬಟ್ ನಾನು ಸ್ಟಡಿ ಮಾಡಿರೋ ಪ್ರಕಾರ ಒಂದಿಷ್ಟು ಆರ್ಟ್ ಫೇರ್ಗಳನ್ನ ನಾನು ವಿಸಿಟ್ ಮಾಡಿರೋ ಪ್ರಕಾರ ಹೊರಗಡೆ ಆರ್ಟ್ ಫೇರ್ಗಳು ಫಿಗರೇಟಿವ್ ವರ್ಕ್ ಸ್ವಲ್ಪ ಕಮ್ಮಿ ಕಾಣಿಸ್ಕೊತಾ ಇದೆ. ಸೊ ಹಾಗಾಗಿ ಅದೊಂದು ಇದು ಅನ್ಕೋಬೋದು. ಸೊ ಅನಂತರ ಇವಾಗ ಬರ್ತಿರೋ ಯಂಗ್ ಆರ್ಟಿಸ್ಟ್ಗಳಿಗೆ ಒಂದು 3 ಸಜೆಷನ್ಸ್ ಕೊಡ್ತೀರಾ ನಿಮ್ಮ ಕಡೆಯಿಂದ? ಅಂದರೆ ಏನದು ಸರ್? ಓಕೆ, ಈಗಿನ ಆರ್ಟ್ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದಿಷ್ಟೇ, ಮೊಬೈಲನ್ನು ಸೈಡ್ಗಿಡಿ ಅಂತ. ಒಂದು ಓಕೆ, ಜಾಸ್ತಿ ಏನು ರೀಲ್ಸಲ್ಲಿ ಬ್ಯುಸಿ ಆಗಬೇಡಿ ಅಂತ. ಏನಾಗಿದೆ, ಇದು ಸೋಷಿಯಲ್ ಮೀಡಿಯಾ ಎಲ್ಲ ಇದಾಗ್ಬಿಟ್ಟು ಅದೇ ಸರ್, ಅಂದರೆ ಜಾಸ್ತಿ ವರ್ಕ್ಮೆನ್ಶಿಪ್ ಇಲ್ಲ ಇವಾಗ. ಅಂದರೆ ಕಾಂಪ್ರಮೈಸ್ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಮಿಸ್ ಹೊಡಿತಿದೆ ಅಂತ. ಈಗಿನ ಒಂದು ತಾಳ್ಮೆ ಇಲ್ಲ. ತಾಳ್ಮೆ ಯಾಕಿಲ್ಲ ಅಂತ ಹೇಳ್ತೀನಿ ಕೇಳಿ. ಬಿಕಾಸ್ ಆಫ್ ರೀಲ್ಸಲ್ಲಿ ಹೆಂಗಾಗುತ್ತೆ, ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಒಂದು ರೀಲ್ ಮುಗಿಯುತ್ತೆ, ಕರೆಕ್ಟ್, ನೆಕ್ಸ್ಟ್ ಅಂತ ಹೋಗ್ತೀವಿ. ಓಕೆ, ಅದು ಮುಗಿಯುತ್ತೆ, ನೆಕ್ಸ್ಟ್ ಅಂತ ಹೋಗ್ತೀವಿ. ಅಲ್ಲಿ ಏನಿದೆ ಕ್ಷಣಿಕ ಆ್ಯಕ್ಚುಲಿ. ನಮಗೆ ಆ ಮೂಮೆಂಟ್ ಇದೆ ಅಲ್ಲ, ಒಂದು ಸುಮ್ಮನೆ ಒಂದು ತಿನ್ ಲೈನ್ ಅದ ಅಷ್ಟೇ. ನಮಗೆ ಜಾಸ್ತಿ ಹೊತ್ತಲ್ಲಿ ಟೈಮೇ ನಾವು ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಂಗಾಗಿ ಆಗಿ ಏನು ಲೈಫಲ್ಲಿ ಅವ್ರಿಗೆ ರೋಟೀನ್ ಆಗಿಬಿಟ್ಟಿದೆ. ಈಗಿನ ಸ್ಟೂಡೆಂಟ್ಸ್ಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಆ ಒಂದು ಪೇಷನ್ಸ್ ಅನ್ನೋದು ಹೊರಟೋಗ್ಬಿಟ್ಟಿದೆ. ಓಕೆ, ಕರೆಕ್ಟಾಗಿ ಕೂತ್ಕೊಂಡು ಸೀರಿಯಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡಲ್ಲ. ನಮ್ಮ ಟೈಮಲ್ಲಿ ಹೇಗಿತ್ತಂದರೆ ಹೆಲ್ದಿ ಕಾಂಪಿಟೇಷನ್ ಆ್ಯಕ್ಚುಲಿ. ಓಕೆ, ತುಂಬ ಹೆಲ್ದಿ ಕಾಂಪಿಟೇಷನ್ ಆ್ಯಕ್ಚುಲಿ. ನಮ್ಮ ತುಂಬ ಲಕ್ಕಿ ಫೀಲರ್ಸ್ ಅಂತ ಹೇಳ್ಬೋದು. ನಮಗೆ ಆ ಟೈಮಲ್ಲಿ ನಮ್ಮ ಬ್ಯಾಚು, ನಮ್ಮ ಸ್ಟೂಡೆಂಟ್ಸ್, ನಾವೆಲ್ಲ ನಮ್ಮದು ಒಂದು ಸರ್ಕಲ್ಲು ಹೆಲ್ದಿಯಾಗಿ ವರ್ಕ್ ಮಾಡ್ತಾಯಿದ್ವಿ ನಾವು. ಪ್ರತಿದಿನ ಸ್ಕೆಚ್ಚು, ಪ್ರತಿದಿನ ನಮಗೆ ಸ್ಕೆಚ್ ಇಲ್ದೇ ಅಟೆಂಡೆನ್ಸ್ ಸಿಗ್ತಾ ಇರಲಿಲ್ಲ, ಆ ಥರದ್ದು ಟೈಮ್ ಇತ್ತು. ಮತ್ತು ಸಬ್ಮಿಷನ್ ಟೈಮ್ ನಮಗೆಲ್ಲ ಹೇಗಿತ್ತು ಅಂತಂದರೆ, ನಾವು ನೈಟ್ ನಾವು ಅಲ್ಲೇ ಕಾಲೇಜಲ್ಲೇ ಉಳ್ಕೊಳ್ತಿದ್ವಿ ವಿತ್ ಪರ್ಮಿಷನ್. ನೈಟೇ ಕಾಲೇಜಲ್ಲಿ ಉಳ್ಕೊಂಡು ಆ ಸಬ್ಮಿಷನ್ ಏನು ಬೇಕು ನಾವು ನೈಟ್ ಪೂರ್ತಿ ವರ್ಕ್ ಮಾಡ್ತಿದ್ವಿ ಆ್ಯಕ್ಚುಲಿ. ನಂದೇ ಎಕ್ಸಾಂಪಲ್ ಇದೆ. ನಮಗೆ ಕಬೋರ್ಡ್ ಕೊಡೋರು, ಅಂದರೆ ಮೆಟೀರಿಯಲ್ ಇಟ್ಕೊಳ್ಳೋಕ್ಕೆ. ನಾನೇನು ಮಾಡ್ತಿದ್ದೆ, ಸ್ನಾನಕ್ಕೆ ಬಟ್ಟೆ ಏನು ಬೇಕೋ ಅವೆಲ್ಲ ಬಟ್ಟೆನ ನೆಕ್ಸ್ಟ್ ಡೇ ಕಾಲೇಜ್ಗೆ ಏನೇನು ಬೇಕೋ 3-4 ಜೊತೆ ನಮ್ಮ ಒಂದು ಲಾಕರಲ್ಲಿ ಇರೋದು.
ಜೀನ್ಸ್ ಒಂದೇ ಇರೋದು. ಎಸ್. ಸೊ ಅಲ್ಲೇ ಉಳ್ಕೋತಿದ್ವಿ ಸರ್. ಅಲ್ಲೇ ಸ್ನಾನ ಮಾಡು, ಒಂದು ದೊಡ್ಡ ರೂಮ್ ಇರೋದು ಇದಕ್ಕೆ, ರೆಸ್ಟ್ ರೂಮು, ಅಲ್ಲೇ ಸ್ನಾನ ಮಾಡ್ತಿದ್ವಿ. ಇನ್ನು ನಾವು ಕಾಲೇಜಲ್ಲೇ ಉಳ್ಕೊಳ್ತಿದ್ವಿ. ಆ ಥರದ್ದೊಂದು ಕಲ್ಚರ್ ಇತ್ತು, ಆ್ಯಕ್ಚುಲಿ ಎನ್ವೈರ್ಮೆಂಟ್ ಇತ್ತು, ಹೆಲ್ದಿಯಾಗಿ ವರ್ಕ್ ಮಾಡ್ತಿದ್ವಿ. ಇವಾಗಿನ ಮಕ್ಕಳಲ್ಲಿ ಏನಾಗಿದೆ ಅಂತಾರೆ, ನೀವು ಹೇಳೋದು ಕೇಳಿದ್ಮೇಲೆ ಅನ್ಸುತ್ತೆ ನನಗೆ. ಫಾರ್ ಎಕ್ಸಾಂಪಲ್ ಇವಾಗ ರೀಲ್ಸ್ ಎಲ್ಲ ಸ್ಕ್ರೋಲ್ ಮಾಡ್ತಿರೋದಕ್ಕೆ ಫೋಕಸ್ಡ್ ಮೈಂಡ್ ಸೆಟ್ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಕಡಿಮೆ ಆಗಿದೆ ಸ್ಟೆಬಿಲಿಟಿ sir. ಇಲ್ಲ. ಸ್ಟೆಬಿಲಿಟಿ ಇಲ್ಲ ಸರ್, ಹೌದು. ಫಾರ್ ಎವ್ರಿ ಮಿನಿಟ್ ಆರ್ 2 ಮಿನಿಟ್ಸು ಮೂಡ್ ಚೇಂಜ್ ಆಗ್ತಿರೋದು ಖಂಡಿತ ಅಲ್ವಾ, ಸಿಕ್ಕಾಪಟ್ಟೆ. ಖಂಡಿತ ಖಂಡಿತ. ಸೊ ಅದು ಪ್ರಾಬ್ಲಮ್ ಆ್ಯಕ್ಚುಲಿ ಈಗಿನ ಸ್ಟೂಡೆಂಟ್ಸ್ಗೆ. ಅಂದರೆ ಫೋಕಸ್ಲೆಸ್ ಆಗಿಬಿಟ್ಟಿದ್ದಾರೆ. ಎಸ್. ಸೊ ಅದು ಗೊತ್ತಿಲ್ಲ ಅವ್ರು ಯಾವಾಗ ಫೇಸ್ ಮಾಡ್ತಾರೆ ಅಂದರೆ, ಒನ್ಸ್ ಆ ಗೋಲ್ಡನ್ ಮೂಮೆಂಟ್ ಅಂತ ಹೇಳ್ತೀವಿ ನಾವು, ಕಾಲೇಜ್ ಡೇಸ್ ಯಾವಾಗಲೂ ಅದನ್ನು ನಾವು ವೇಸ್ಟ್ ಮಾಡಬಾರ್ದು. ಆ ಒಂದು ಅದು ಈಗ ಬಿಡಿ, ಈಗ 4 ವರ್ಷ ಮಾಡಿದ್ದಾರೆ, ನಮಗೆ 5 ವರ್ಷ ಇತ್ತು. ಆ 5 ವರ್ಷ ನಮಗೆ ಹೆಂಗಂತಂದರೆ ಅದು ಲೈಫ್ ಪೂರ್ತಿ ಅದೊಂದು ಮೆಮೊರೀಸ್ ಆ್ಯಕ್ಚುಲಿ. ಅದು ಅದನ್ನು ನಾವು ಆ ಥರದ್ದೊಂದು ಜರ್ನಿ